ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಟೊಮೆಟೊ ಸಾಂಬಾರನ್ನು ಹೆಂಗೆ ಮಾಡೋದು ಅಂತ ಹೇಳಿ. ಮನೆ ಒಳಗಡೆ ಬೇಳೆ ಕಾಳುಗಳು ಖಾಲಿ ಆದಾಗ, ಹಂಗೆ ತರಕಾರಿಗಳು ಖಾಲಿ ಆದಾಗ ಈ ಥರದೊಂದು ಸಾಂಬಾರನ್ನು ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಆಗಿರ್ತೈತಿ. ಒಂದು 3 ಹಣ್ಣಾಗಿರುವಂಥ ಟೊಮೆಟೊ ಹಣ್ಣು ತೊಗೊಂಡೀನಿ, ಹಂಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳತ್ತೀನಿ. ಲಘುನ ಕುದಿತೈತಿ ಟೊಮೆಟೊ ಹಣ್ಣು ಅಂತ ಹೇಳಿ. ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸ್ಕಾಳು ಹಾಕ್ಕೊಂಡೀನಿ, ಒಂದು 10ರಿಂದ 12 ಮೆಂತ್ಯ ಬೀಜ ಹಾಕ್ಕೊತೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳತ್ತೀನಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದೆರಡು ಹೆಸರು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಉಪ್ಪು ಹಾಕಿ 10ರಿಂದ 12 ನಿಮಿಷ ಇದನ್ನು ಕುದಿಯಕ್ಕೆ ಬಿಡೋಣ ಅಂತ. ಅಂದರೆ ಟೊಮೆಟೊ ಮೇಲಿನ ಸಿಪ್ಪೆ ಎಲ್ಲ ಕುದ್ದು ಹೊರಗಡೆ ಬರುತ್ತಲ್ಲ, ಅಲ್ಲಿವರೆಗೂ ಬಿಟ್ಟರೆ ಸಾಕು. ಸ್ವಲ್ಪ ಟೊಮೆಟೊ ಮೆತ್ತಗೆ ಕುದಿಬೇಕು ಅಲ್ಲಿವರೆಗೂ. ಇವಾಗೆಲ್ಲ ಟೊಮೆಟೊ ಕುದ್ದೈತಿ, ಆ ಸಿಪ್ಪೆನೂ ಮ್ಯಾಗ ಬರತೈತಿ. ನಿಮ್ಗೆ ಬೇಕಂದ್ರೆ ಸಿಪ್ಪೆ ತೆಗೆದಾದ್ರೂ ನೀವು ಮಿಕ್ಸಿಗೆ ಹಾಕೋಬೋದು, ಹಂಗನೂ ಹಾಕೋಬೋದು. ಈಗ ನಾ ಇದನ್ನೆಲ್ಲ ಒಂದು ಸಪ್ರೇಟ್ ಆಗಿರೋಂಥ ಪ್ಲೇಟಿಗೆ ತೆಗೆದು ಇಟ್ಕೊಂಡೀನಿ. ಇದನ್ನ ಈಗ ಪೂರ್ತಿ ಸಣ್ಣದಾಗಿ ಅಂದರೆ ಭಾಳ ಸಣ್ಣದಾಗಿ ರುಬ್ಕೊಂಡು ಬರಬೇಕು, ಅಂದರೆ ನಮ್ಮ ಟೊಮೆಟೊ ಸಾಂಬಾರು ಭಾಳ ಟೇಸ್ಟಿಯಾಗಿ ಬರ್ತೈತಿ. ನಾನು ಸಿಪ್ಪೆ ತೆಗಿಯಕ್ಕೆ ಹೋಗಿಲ್ಲ, ನಿಮ್ಗೆ ಇಷ್ಟ ಆದರೆ ತೆಗೀರಿ. ಇಷ್ಟು ಸಣ್ಣ ಆಗಬೇಕು. ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು ಹಾಕೀನಿ, ಹಾಗೆ ಬೆಳ್ಳುಳ್ಳಿ ಹಾಕೊಳತ್ತೀನಿ. ಈ ಟೈಮ್ ಒಳಗಡೆ ನಾನು ಸ್ವಲ್ಪ ಖಾರ ಪುಡಿ ಹಾಕೊಳತ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಇವಾಗ ಹಾಕೋರಿ, ಇಲ್ಲಾಂದ್ರೆ ಆಮೇಲೆ ಟೊಮೆಟೊ ಪೇಸ್ಟನ್ನು ಹಾಕ್ತೀವಲ್ಲ ಅವಾಗಾದರೂ ಹಾಕೋಬೋದು. ಇವಾಗ ನಾನು ಟೊಮೆಟೊ ಪೇಸ್ಟ್ ಹಾಕ್ಕೊಳತ್ತೀನಿ. ನಾನು ಟೊಮೆಟೊ ಕುದಿಸಿದ ನೀರನ್ನು ಯೂಸ್ ಮಾಡತ್ತೀನಿ ಸಾಂಬಾರಿಗೆ, ಬೇರೆ ನೀರನ್ನು ಯೂಸ್ ಮಾಡಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ಇದನ್ನು ಯೂಸ್ ಮಾಡಿರಿ, ಇಲ್ಲಾಂದ್ರೆ ನೀವು ಬೇರೆ ವಾಟರ್ ಹಾಕೋಬೋದು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳತ್ತೀನಿ, ಹಂಗೆ ಕೋರಿಯಾಂಡರ್ ಪೌಡರ್ ಹಾಕ್ಕೊಂಡೀನಿ, ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ. ಕೋರಿಯಾಂಡರ್ ಪೌಡರ್ ಇಲ್ಲ ಅಂತಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹವಿಸ್ ಕಾಳನ್ನು ಟೊಮೆಟೊ ಹಣ್ಣು ಕುದಿಯೋ ಮುಂಚೆನೇ ಹಾಕ್ಬಿಟ್ರೆ ಆಕೈತಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನಿ. ಉಪ್ಪನ್ನು ನೋಡಿ ಹಾಕೋರಿ, ನಾವು ಮೊದಲೇ ಉಪ್ಪು ಹಾಕಿ ಕುದಿಸೇವಿ ಟೊಮೆಟೊ ಹಣ್ಣನ್ನು, ಹಾಗಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಯಿತು. ಸಾಂಬಾರಂತೂ ಭಾಳ ಟೇಸ್ಟ್ ಆಗಿತ್ತು. ಬಟ್ 2 ನಿಮಿಷದಲ್ಲೇ ಈ ಸಾಂಬಾರನ್ನು ಮಾಡ್ಕೋಬೋದು ನಾವು. ಗಟ್ಟಿಯಾಗೂ ಬಂದೈತಿ, ಟೇಸ್ಟಿಯಾಗೂ ಇತ್ತು. ಈ ಥರ ರೆಸಿಪಿಗಳು ನಿಮ್ಗೆ ಇಷ್ಟ ಆಗತ್ತಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿ ವಿಡಿಯೋನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.